ಸರಿಗೆ ತಾವೇ ಹೇಳಿದ್ರಿ ತುಂಬಾ ಜನ ಲೀಡರ್ಗಳು JDS ನಲ್ಲಿ ಸ್ಟೆಪ್ಪಿಂಗ್ ಸ್ಟೋನ್ ರಾಜಕೀಯ ಆಗಿ ಬಳಸ್ಕೊಂಡ್ರು ಅಂತ. ಈಗ ಸದ್ಯದ JDS ಪರಿಸ್ಥಿತಿ CEO MD ಬಿಟ್ರೆ ಬೇರೆ ನಾಯಕರಿಲ್ಲದ ಪರಿಸ್ಥಿತಿ ಇದೆ. ಯಾಕೆ ಈ ಪರಿಸ್ಥಿತಿ ಬಂತು? ಯಾಕೆ ನಾಯಕರುಗಳೆಲ್ಲ JDS ಬಿಟ್ಟೋದ್ರು? JDS ಪಕ್ಷದ ಪ್ರಾಬ್ಲಮ್ಮ, ಕುಮಾರಸ್ವಾಮಿ ದೇವೇಗೌಡರು ಪ್ರಾಬ್ಲಮ್ಮ, ಅಥವಾ ನಾಯಕರ ಪ್ರಾಬ್ಲಮ್ಮ? ಏನೋ ಒಂದೆರಡು ಕೇಸ್ ಆದ್ರೆ ಓಕೆ, ಎಷ್ಟು ಜನ ಆದ್ರು? ಒಂದು 15-20 ಜನ ಪಕ್ಷ ತ್ಯಜಿಸ್ಕೊಂಡು ಹೋಗ್ಬಿಟ್ರು. ಏನ್ ಕಾರಣ ಸರ್ ಇದಕ್ಕೆ? ಅಥವಾ ಇದು ನಿಲ್ಲಿಸ್ತೀರಾ ತಾವು, ಅಥವಾ ಹೋದರನ್ನು ವಾಪಸ್ ಕರ್ಕೊಂಡು ಬರ್ತೀರಾ, ಅಥವಾ ಹೊಸ ನಾಯಕರನ್ನು ಸೃಷ್ಟಿ ಮಾಡ್ತೀರಾ? ಈಗ ಒಂದು ಮಾತು ಸರ್, ಹಳೆ ವಿಚಾರಗಳು, ಈಗ ನಾವು ಕೂಡ ಅನೇಕ ವಿಚಾರಗಳನ್ನ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಜೊತೆ ಕೂತಂಥ ಸಂದರ್ಭದಲ್ಲಿ ನಾವು ಚಿಕ್ಕ ವಯಸ್ಸಿನಲ್ಲಿ ಬೆಳಿಬೇಕಾದ್ರೆ ರಾಜಕೀಯವಾಗಿ ಯಾವ್ಯಾವ ರೀತಿ ಏನೇನು ನಡೀತು ಹಿಂದೆ ಘಟನೆಗಳು ಅಂತಕ್ಕಂಥದ್ದು ನಾವು ಚರ್ಚೆ ಮಾಡ್ತಕ್ಕಂಥದ್ದಾದರೆ, ನಾನು ಇಂದಿನ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣನ ವಿಚಾರವಾಗಿ ಒಂದು ಮಾತು ಹೇಳ್ತೇನೆ. 94ರಲ್ಲಿ ದೇವೇಗೌಡರು ಸಾಹೇಬರು ಮುಖ್ಯಮಂತ್ರಿಗಳಾದಾಗ ಸಿದ್ದರಾಮಣ್ಣ ಅವ್ರನ್ನ ಆರ್ಥಿಕ ಸಚಿವರಾಗಿ ಮಾಡ್ತಾರೆ ದೇವೇಗೌಡರು ಸಾಹೇಬರು. ಅವತ್ತು ಬಹಳ ದೊಡ್ಡ ದೊಡ್ಡ ಹಿರಿಯ ಅಂದರೆ ಅಗ್ರಗಣ್ಯ ನಾಯಕರುಗಳಿದ್ರು ಅವತ್ತು JDSನಲ್ಲಿ. ಈಗ ನಾವು ರಾಮಕೃಷ್ಣ ಹೆಗಡೆ ಅವ್ರು ತಗೊಳ್ಳಿ, ಅಥವಾ JH ಪಟೇಲ್ರು ತಗೊಳ್ಳಿ, ಈ ರೀತಿ ದೊಡ್ಡ ದೊಡ್ಡ ಒಂದು ಲಿಸ್ಟೇ ಇತ್ತು. ಆಗ ದೇವೇಗೌಡರು ಸಾಹೇಬರು ಸಿದ್ದರಾಮಣ್ಣ ಅವ್ರನ್ನ ಆರ್ಥಿಕ ಸಚಿವರಾಗಿ ಆಯ್ಕೆ ಮಾಡಿ ಅವ್ರ ಕೈಲಿ ಬಡ್ಜೆಟ್ನ ಮಂಡನೆ ಮಾಡಿಸ್ತಾರೆ. ತುಂಬ ಜನ ಪ್ರಶ್ನೆ ಕೇಳ್ತಾರೆ, ಇವ್ರಿಗೆ ಆ ಅನುಭವ ಇದೆಯಾ? ಇವ್ರಿಗೆ ನೀವು ಆರ್ಥಿಕ ಸಚಿವರಾಗಿ ನೀವು ಬಡ್ಜೆಟ್ಟು ಮಂಡನೆ ಮಾಡಿಸ್ತಕ್ಕಂಥ ಅನುಭವ ಇವ್ರ ಕೈಲಿ ಇದೆಯಾ ಅಂತ. ಆದರೆ ದೇವೇಗೌಡರು ಸಾಹೇಬರು ಅವ್ರನ್ನ ಎಷ್ಟು ಮನಸ್ಸಿಗೆ ಹಚ್ಕೊಂಡಿರ್ತಾರೆ ಅಂದರೆ, ಒಂದು ಮಾನಸ ಪುತ್ರದ ರೀತಿ ದೇವೇಗೌಡರು ಸಾಹೇಬರು ಮತ್ತು ಸಿದ್ದರಾಮಣ್ಣ ಅವರ ಒಂದು ಬಾಂಧವ್ಯ, ಒಂದು ಸಂಬಂಧ ಇತ್ತು. ಬೆಳೆಸಬೇಕು ನಾಯಕರನ್ನ ಅಂತಕ್ಕಂಥ ಗುಣ ದೇವೇಗೌಡರು ಸಾಹೇಬ್ರಲ್ಲಿತ್ತು. ಉಪಮುಖ್ಯಮಂತ್ರಿಗಳು ಕೂಡ ಆಗಿದ್ದರು ಸಿದ್ದರಾಮಣ್ಣ ಅವರು. ಬಟ್ ಇತ್ತೀಚೆಗೆ ತಾವು ಗಮನಿಸಿರ್ಬೋದು, ನಾನು ಬಹಳ ಹಿರಿಯರಿದ್ದಾರೆ, ನಾನು ಭಾಳ ಗೌರವ ಕೊಡ್ತೀನಿ, ಆ ಥರ ಎಲ್ಲ ಏನಿಲ್ಲ. ಸಿದ್ದರಾಮಣ್ಣ ಅವ್ರ ಬಗ್ಗೆ ಯಾವತ್ತೂ ಕೂಡ ಅವ್ರಿಗೆ ಸಿದ್ದರಾಮಣ್ಣ ಅಂತಲೇ ನಾನು ಹೇಳ್ತೇನೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್ ಲೈಕ್ ದಿಸ್. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಿಂದ ಹಿಡಿದು ನಾನು ಹೇಳ್ತಕ್ಕಂಥದ್ದಾದರೆ, ಬಟ್ ಅಲ್ಟಿಮೇಟ್ಲಿ ಎಲ್ಲರೂ ಇವತ್ತು ರಾಜಕಾರಣ ಅಂತಕ್ಕಂಥದ್ದು ಇವತ್ತು ಪ್ರಾರಂಭ ಎಲ್ಲಿಂದ ಬೇಕಾದ್ರೂ ಮಾಡ್ಬೋದು, ಬಟ್ ಅಂತ್ಯನೂ ಅವ್ರು ಎಲ್ಲಿಂದ ಬೇಕಾದರೂ ಮಾಡ್ಕೊಳ್ಬೋದು. ಅವರು ದೇ ಹ್ಯಾವ್ ಎ ಫ್ರೀಡಮ್, ಅವ್ರಿಗೆ ಸ್ವಾತಂತ್ರ್ಯ ಇದೆ, ಯಾವ ಪಕ್ಷದಲ್ಲಿ ಬೇಕಾದ್ರೆ ಯಾರು ಬೇಕಾದ್ರೆ ರಾಜಕಾರಣ ಮಾಡ್ಬೋದು. ಬಟ್ ಅನೇಕರು ತಾವು ಹೇಳ್ದಂಗೆ ಈ ಪಕ್ಷದಲ್ಲಿ ಬೆಳೆದಿರ್ತಕ್ಕಂಥವ್ರು ಹೋಗಿದ್ರು ಕೂಡ ನಮ್ಮ ಪಕ್ಷಕ್ಕೆ ಒಂದು ಶಕ್ತಿಯಾಗಿ ನಿಂತಿರ್ತಕ್ಕಂಥದ್ದು ನಾಯಕರಿಂದ ಈ ಪಕ್ಷ ಬೆಳೆದಿಲ್ಲ. ಈ ಪಕ್ಷ ಬೆಳೆದಿರೋದು ಕಾರ್ಯಕರ್ತರಿಂದ, ಕಾರ್ಯಕರ್ತರ ಪಡೆ ಇದೆ. ಈಗಲೂ ನನಗೆ ವಿಶ್ವಾಸ ಇದೆ, ಕಾರ್ಯಕರ್ತರು ಇವತ್ತು ನಾಯಕರನ್ನ ಹುಟ್ಟಾಕ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥ, ಸಾಮರ್ಥ್ಯ ಇರ್ತಕ್ಕಂಥ ಕಾರ್ಯಕರ್ತರು ನಮ್ಮ ಪಕ್ಷದಲ್ಲಿದ್ದಾರೆ. ಹಾಗಾಗಿ ಈಗಲೂ ಕೂಡ ನಾವು ಭಾಳ ಒಂದು ಉತ್ಸಾಹಕತೆಯಿಂದನೇ ಹೆಜ್ಜೆ ಹಾಕ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.